ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಮುಂದೆ ಒಂದು ಪ್ರಮುಖ ಘಟನೆ ಹಂಚಿಕೊಳ್ಳಲು ಬಂದಿದ್ದೇನೆ. ಈ ಘಟನೆ ಜನವರಿ 9 ಗುರುವಾರ ನಡೆದಿದೆ. ಇದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾವು ಕರ್ನಾಟಕಕ್ಕೆ ನಮ್ಮ ಊರಿಗೆ ಹೋಗಿದ್ದೆವು. ಕೊಪ್ಪಳದಿಂದ ಮುಂಬೈಗೆ 9ನೇ ತಾರೀಕಿಗೆ ಬೆಳಗ್ಗೆ 5 ಗಂಟೆಗೆ ಇಳಿದೆವು. 5 ಗಂಟೆ ಆಗಿತ್ತನ್ರಿ. 5 ಗಂಟೆಗೆ ಇಳಿದ ನಂತರ ಇವ್ರು ಹೇಳಿದ್ರು, ನೀ ಇಲ್ಲೇ ನಿಂದ್ರು, ನಾನು ಟ್ಯಾಕ್ಸಿ ನೋಡಿ ಬರ್ತೇನೆ ಅಂತ ಹೇಳಿ ಟ್ಯಾಕ್ಸಿ ನೋಡ್ಲಿಕ್ಕೆ ಅಂತ ಹೊರಗೆ ಹೋದ್ರು. ಹೊರಗೆ ಹೋದ ನಂತರ ಟ್ಯಾಕ್ಸಿ ಅವ್ರು ಹೇಳಿದ್ರು ಎಲ್ಲಿಗೆ ಹೋಗ್ಬೇಕಂತ. ಇವ್ರು ಹೇಳಿದ್ರು ಚಕ್ಕಲ. ಆಯ್ತು, 300 ರೂಪಾಯಿಗೆ ಬರ್ತೀನಿ ಬನ್ನಿ ಬ್ಯಾಗ್ ತಗೊಂಡ ಅಂತ ಹೇಳಿದ್ರು. ಗಾಡಿ ಚಾಲು ಮಾಡಿದಾಗೆ ಮಾಡಿ ಬ್ಲೂ ಲೈಟ್ ಚಾಲು ಮಾಡಿದ್ರು. ಆ ಕಡೆಯಿಂದ ಒಬ್ಬ ಗಣಮ ಬರ್ತಾನ. ಬಂದು ಡ್ರೈವರ್ ಹತ್ರ ಕೇಳ್ತಾನ, 500 ರೂಪಾಯಿ ನೋಟ್ ಅದಾವ್ ನಿನ್ನ ಹತ್ರ ಅಂತ ಹೇಳಿ ಗಾಡಿ ಬಂದ್ ಮಾಡ್ತಾರ. ಗಾಡಿ ಬಂದ್ ಮಾಡಿದ ನಂತರ ನಮ್ಮ ಮನೆಯವ್ರಿಗೆ ಕೇಳ್ತಾರ, ಅಂಕಲ್ ಜಿ ನಿಮ್ಮ ಹತ್ರ 1000 ರೂಪಾಯಿ ಇದೆಯಾ, ಭಾಬಿಜಿ ನಿಮ್ಮ ಹತ್ರ ಇದಾವ ಅಂತ ಹೇಳಿ. ನಾ ಹೇಳಿದ್ಯಾ ಹಾ ಅಂತ ಹೇಳಿ, ಯಾಕಂದ್ರೆ ನನ್ನ ಹತ್ರ 150 ರೂಪಾಯಿ ಇತ್ತು. ಅದನ್ನು ತೆಗೆದು ಅವ್ರ ಕೈಯಲ್ಲಿ 150 ರೂಪಾಯಿ ಪೂರಾ ಕೊಟ್ಟೆ ನಾನು. ಅದು ನನಗ ಅವಾಗ ಏನು ಗೊತ್ತನ ಆಗ್ಲಿಲ್ಲ. 1000 ರೂಪಾಯಿ ಕೊಡ್ಬೇಕಂತಾನು ಗೊತ್ತಾಗ್ಲಿಲ್ಲ. ಹೀಗೆ ತೆಗೆದು ಹೀಗೆ ಅವರ ಕೈಯಲ್ಲಿ ಕೊಟ್ಟದ್ದು. ಕೊಟ್ಟ ನಂತರ ಅವ್ರು ಹೇಳಿದ್ರು, ಅರೆ ಬಾಬಿಜಿ ಇದು 100 ಇದೆ ಅಂತ ಹೇಳಿ ನನಗ 200 ರೂಪಾಯಿ ರಿಟರ್ನ್ ಕೊಟ್ರು. ನಾನು ಹಾಗೆ ಹೌದಾ ಅಂತ ಹೇಳಿ ತಗೊಂಡು ಪರ್ಸಲ್ ಇಟ್ಟ ನಂತರ ನನ್ನ ಹತ್ರ ಇನ್ನು 2500 ಬೇರೆ ಕಡೆ ಇತ್ತು. ಆ ಪ್ಯಾಕೆಟ್ ಕೂಡ ತೆಗೆದೆ ನಾನು ಅವರ ಎದುರುಗಡೆ. 1500 ಇತ್ತು, 1500 50 ನೋಟ್ ಇತ್ತು. ಇಲ್ಲಿ ಕಾಣ್ತಾ ಇದೆ ನೋಡಿ, ನಿಮ್ಗೆ ಕೂಡ ತೋರಿಸ್ತಾ ಇದ್ದೇನೆ. ಈ ರೀತಿ ಪ್ಯಾಕೆಟ್ ಅಲ್ಲಿ ಇಟ್ಟಿದ್ದೆ ನಾನು. ಈ ರೀತಿ ಇದನ್ನ 2 ನೋಟ್ ತೆಗೆದು ಅವರಿಗೆ ಕೊಟ್ಟ ನಂತರ ಅವ್ರು ಹೇಳಿದ್ರು, ಅರೆ ಬಾಬಿಜಿ ಏತು ಫಟಾವು ಅಂತ ಹೇಳಿದ್ರು. ಇದು ಇಲ್ಲಿ ಹರಿದಿರ್ಲಿಲ್ಲ, ಅವ್ರ ಉಗುರಿಂದ ನೋಡಿ ಈ ರೀತಿ ಹರಿದಿದ್ದಾರೆ. ನಿಮ್ಗೆ ಕೂಡ ಹೇಳ್ಕೊಳ್ಳಿ ನೋಡಿ, ನಿಮ್ಗೆ ಕೂಡ ಕಾಣ್ತಾ ಇರ್ಬೋದು. ಇಲ್ಲಿ ಈ ರೀತಿ 2 ನೋಟ್ ಹರಿದು ಕೊಟ್ಟಿದ್ದಾರೆ. ಇದನ್ನ ಸ್ವಲ್ಪ ಹರಿದಿದ್ದಾರೆ. ಈ ರೀತಿ ಹರಿದು ಕೊಟ್ಟ ನಂತರ ಅವ್ರು ಹೇಳಿದ್ರು, ಇನ್ನು ಇದೆಯಲ್ಲ ನಿಮ್ಮ ಹತ್ರ, ಅದನ್ನ ತೆಗೆದು ಕೊಡಿ ಅಂತ ಹೇಳಿ. ನಾನು ಹೇಳಿದೆ ಅವರಿಗೆ 50 ರೂಪಾಯಿ ಇದ್ದಿದ್ದು, 500 ಅಲ್ಲ ಅಂತ ಹೇಳಿದ ನಂತರ ಮತ್ತು ಗಾಡಿ ಸ್ಟಾರ್ಟ್ ಮಾಡಿದ್ರು. ಗಾಡಿ ಸ್ಟಾರ್ಟ್ ಮಾಡಿ ಮತ್ತೆ ವಾಪಸ್ ಬಂದ್ ಮಾಡಿ ಹೇಳಿದ್ರು, ಅರೆ ಇದು ಗಾಡಿ ತುಂಬಾ ದೊಡ್ಡದಾಗುತ್ತಾ, ನಿಮ್ಗೆ ಸಣ್ಣ ಗಾಡಿಯಲ್ಲಿ ಕುಂದರ್ಸ್ತೀನಿ ನಡಿ ಅಂತ ಹೇಳಿ ಸಣ್ಣ ಗಾಡಿಯಲ್ಲಿ ಕರ್ಕೊಂಡು ಹೋದ್ರು. ಅರ್ಧ ಕಿಲೋಮೀಟರ್ ಹೋದ ನಂತರ ಟ್ಯಾಕ್ಸಿ ಅವ್ರು ಹೇಳಿದ್ರು, ಯಾವಾಗ್ಲೂ ನೀವು ಸ್ಟೇಷನ್ ನಿಂದ ಹೊರಗಡೆ ಬಂದ ನಂತರ ಟ್ಯಾಕ್ಸಿ ಹಿಡಿಬೇಡಿ, ಯಾಕಂದ್ರೆ ತುಂಬಾ ಮೋಸ ಮಾಡ್ತಾರೆ. ಅವಾಗ ನಾ ಡ್ರೈವರ್ಗೆ ಹೇಳಿದೆ, ಹೌದು ನಮಗ್ ಕೂಡ ಇದೇ ರೀತಿ ಆಯ್ತು, ನಂದು ಕೂಡ 150 ರೂಪಾಯಿ ಹೋಯ್ತು. ಅದಕ್ಕಾಗಿ ಡ್ರೈವರ್ ಹೇಳಿದ, ಯಾವ ಸರ್ಕಲ್ ರೀ ಅದ, ನಾರಾಯಣ ಸರ್ಕಲ್ ಹತ್ರ ಬಂದು ಯಾವಾಗ್ಲೂ ಟ್ಯಾಕ್ಸಿ ಹಿಡೀರಿ, ಅಲ್ಲಿ ಹಿಡಿಬೇಡ್ರಿ ಅಂತ ಹೇಳಿ. ಎಲ್ಲ ಕಡೆನೂ ಒಂದೊಂದು ರೀತಿಯಲ್ಲಿ ಮೋಸ ಮಾಡ್ತಾರೆ. ಕಷ್ಟಪಟ್ಟದ್ದು ದುಡ್ಡು ಇರುತ್ತೆ, ನೀವು ಕೂಡ ಮೋಸಕ್ಕೆ ಹೋಗಬೇಡಿ. ನಿಮ್ಮ ಜೊತೆಯಲ್ಲಿ ಕೂಡ ಈ ರೀತಿ ಆಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಮತ್ತು ಆದಷ್ಟು ಜನರಿಗೆ ಶೇರ್ ಮಾಡಿ, ಅವ್ರಿಗೆ ಕೂಡ ಯೂಸ್ ಆಗಲಿ. ಧನ್ಯವಾದಗಳು.